ಗಾಂಜಾ ದರೋಡೆಕೋರರಿಗೆ ಪೊಲೀಸ್ ಕಮಿಷನರ್ ಕಸರತ್ತು ನಡೆಸಿದರು. ಗಾಂಜಾ ವ್ಯಸನಿಗಳಿಗೆ ಕಡಿವಾಣ ಹಾಕಿದ ಆಯುಕ್ತರು. ಅವಳಿ ನಗರದಲ್ಲಿ ಗಾಂಜಾ ಮಾರಾಟಗಾರರು ಮತ್ತು ಮಾದಕ ವ್ಯಸನಿಗಳಿಗಾಗಿ ಪೊಲೀಸರು ಶೋಧವನ್ನು ಮುಂದುವರೆಸಿದ್ದಾರೆ. ಮಾದಕ ವ್ಯಸನಿಗಳಿಗೆ ಪೋಷಕರ ಸಮ್ಮುಖದಲ್ಲಿ ಕೌನ್ಸೆಲಿಂಗ್. ಈ ಸಂದರ್ಭದಲ್ಲಿ ಪೋಷಕರು ಆಯುಕ್ತರ ಮುಂದೆ ಕಣ್ಣೀರಿಟ್ಟರು. ಪೊಲೀಸರು ಇಂದು ಒಟ್ಟು 518 ಜನರನ್ನು ಮಾದಕ ದ್ರವ್ಯ ಪರೀಕ್ಷೆಗೆ ಒಳಪಡಿಸಿದ್ದು, ಈ ಪೈಕಿ 147 ಮಂದಿಯಲ್ಲಿ ಪಾಸಿಟಿವ್ ಕಂಡುಬಂದಿದ್ದು 34 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಪೊಲೀಸ್ ಆಯುಕ್ತರ ಪ್ರತಿಕ್ರಿಯೆ ನೀಡಿದರು. ಅವಳಿ ನಗರದಲ್ಲಿ ನಿರಂತರ ಮಾದಕ ದ್ರವ್ಯ ಅಭಿಯಾನ ನಡೆಸಲಾಗಿದ್ದು, ಮಾದಕ ವಸ್ತು ಕಳ್ಳ ಸಾಗಣೆದಾರರು ಹಾಗೂ ಗ್ರಾಹಕರ ವಿರುದ್ಧ 3 ಹಂತಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ 63.67% ಪಾಸಿಟಿವ್ ಇತ್ತು. ಎರಡನೇ ಹಂತದಲ್ಲಿ 53% ಹಾಗೂ ಮೂರನೇ ಹಂತದಲ್ಲಿ 43%. ಇಂದು 518 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು, ಅದರಲ್ಲಿ 147 ಪಾಸಿಟಿವ್ ಆಗಿದೆ. 34 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದೇವೆ. ಇಂದಿನ ಮಟ್ಟದಲ್ಲಿ 29% ಧನಾತ್ಮಕವಾಗಿದೆ. ಪೆಡ್ಲರ್ಗಳು ಹಾಗೂ ಹಿಂದಿನ ಸಕಾರಾತ್ಮಕ ಸಂದರ್ಶಕರ ಆಧಾರದ ಮೇಲೆ ನಾವಿದನ್ನು ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ವರದಿ ಪ್ರಕಾಶ್ ಧೂಪದ್. विशाल गायकवाड एयरपोर्ट
ಪೆಡ್ಲರ್ಗಳು ಏನು ಇನ್ಫಾರ್ಮೇಷನ್ ಕೊಡ್ತಾರೆ, ಯಾರ್ಯಾರಿಗೆ ಅವ್ರು ಸಪ್ಲೈ ಕೊಟ್ಟಿದ್ದಾರೆ ಅಂತಂದು. ಅದೇ ರೀತಿ ಮೊದಲನೇ, ಎರಡನೇ ಮತ್ತು ಮೂರನೇ ಫೇಸಲ್ಲಿ ಸುಮಾರು 254, 251, 152 ಸೇರಿದಂತೆ ಸುಮಾರು ಒಂದು 650-700ರಷ್ಟು ಜನ ಪಾಸಿಟಿವ್ ಆದಂಥ ಕನ್ಸ್ಯೂಮರ್ಸ್ ಇದ್ದರು. ಸೊ ಹಂಗಾಗಿ ಅವ್ರುಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ಮಾಡಿರುವಂಥದ್ದು. ಮತ್ತು ಇನ್ಫಾರ್ಮೇಷನ್ ಬೇಸ್ಡು ರ್ಯಾಂಡಮ್ ಆಗಿ ಆಗಾಗ್ಗೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕೂಡ ಪ್ರಕರಣ ದಾಖಲು ಮಾಡುವಂಥದ್ದು ಮಾಡ್ತಾರೆ. ಇನ್ನೊಂದು ಇದು ಬೇಡಲ್ಲ. ಹಳೆ ಹುಬ್ಳಿ ಇದರಂಗೆ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಒಂದು ಪ್ರಕರಣ ದಾಖಲಾಗಿತ್ತು. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ತಂದಿಟ್ಟಿದ್ದಂತಹ ಲ್ಯಾಪ್ಟಾಪ್ಸ್ ಸುಮಾರು 101 ಸಂಖ್ಯೆಯಲ್ಲಿ ಲ್ಯಾಪ್ಟಾಪ್ಸು ನಾಪತ್ತೆಯಾಗಿದೆ ಅಂತಂದು ಲೇಬರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಈ ಲ್ಯಾಪ್ಟಾಪ್ಸು ಬೆಳಗಾವಿಯಿಂದ ತೊಗೊಂಬಂದು ಇಲ್ಲಿ ಕಾರ್ಮಿಕ ಭವನ ಏನಿದೆ, ಕಾರ್ಮಿಕ ಇಲಾಖೆಯ ಕಟ್ಟಡ ಏನಿದೆ, ಅದರಲ್ಲಿ ಒಂದು ಸ್ಟೋರ್ ರೀತಿಯಲ್ಲಿ ಏನು ಮಾಡ್ಕೊಂಡಿದ್ರು, ಅದರಲ್ಲಿ ಇಟ್ಟಂತಹ ಲ್ಯಾಪ್ಟಾಪ್ಸ್ ಆಗಿದ್ವು. ಮತ್ತು ಇವು ಹಾವೇರಿ ಜಿಲ್ಲೆಯ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋವಂಥ ಒಂದು ಲ್ಯಾಪ್ಟಾಪ್ಸ್ ಆಗಿತ್ತು. ಇದನ್ನು ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳಗಾವಿಯಿಂದ ತಂದು ಇಟ್ಟಿರುವಂಥದ್ದು. ಆಮೇಲೆ ಆಗಸ್ಟಲ್ಲಿ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹತ್ತಿರ ಇರಬೇಕಾದಂಥ 250 ಲ್ಯಾಪ್ಟಾಪ್ಸಲ್ಲಿ 101 ಲ್ಯಾಪ್ಟಾಪ್ಸು ನಾಪತ್ತೆಯಾಗಿದೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಇದರ ಮೌಲ್ಯ ಸರಿಸುಮಾರು 50 ರಿಂದ 55 ಲಕ್ಷ ಅನ್ನುವಂಥದ್ದು. HP ಕಂಪನಿಯ ಲ್ಯಾಪ್ಟಾಪ್ಸ್ ಇದಾಗಿತ್ತು. ನಂತರದಲ್ಲಿ ನಾವು ಪ್ರಕರಣ ದಾಖಲಾದ ತಕ್ಷಣ ಅನುಮಾನಾಸ್ಪದ ಮತ್ತು ಶಂಕಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಕೃಷ್ಣ ಮತ್ತು ದೀಪಕ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಈ ಒಂದು ಲ್ಯಾಪ್ಟಾಪನ್ನು ಕದ್ದಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂತು. ಅದ್ರ ಜೊತೆಗೆ ಮತ್ತು ಇಲಾಖೆಯಲ್ಲಿ ಯಾರಾದರೂ ಇವರಿಗೆ ಸಹಕರಿಸಿದಾರಾ ಅಂತಂದು ನಾವು ನಿರಂತರವಾಗಿ ಬೇರೆ ಬೇರೆ ಮೂಲದಲ್ಲಿ ವಿಚಾರಣೆ ಮಾಡಿ ಮತ್ತು ತಾಂತ್ರಿಕ ಟೆಕ್ನಿಕಲ್ ಇನ್ಪುಟ್ಸ್ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು SDAಗಳು ಇನ್ವಾಲ್ವ್ ಆಗಿರುವಂಥದ್ದು ಮತ್ತು ಇನ್ನಿಬ್ಬರು ಹೆಚ್ಚುವರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಸಿಬ್ಬಂದಿಗಳು, ಅವರ ಹೆಸರು ನಾಗರಾಜು, ಸುಭಾಷ್, ಶ್ರೀನಿವಾಸ್ ಮತ್ತು ದರ್ಶನ್ ಅಂತ, ಒಟ್ಟು 4 ಜನ ಸೇರಿದಂತೆ 6 ಜನ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡುಬಂದಿದೆ. ಈ 101 ಲ್ಯಾಪ್ಟಾಪ್ಸ್ಗಳನ್ನು ಅವರು ಒಂದೇ ದಿವಸ ಕದ್ದಿರುವಂಥದ್ದಲ್ಲ, ಸರಿಸುಮಾರು ಒಂದು 6 ತಿಂಗಳು ಪೀರಿಯಡಲ್ಲಿ ಕದ್ದಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಮತ್ತು ಈ ಒಂದು ಸ್ಮಾಲ್ ವೆಂಟಿಲೇಷನ್ಗೆ ಅಂತ ಸ್ಲೈಡಿಂಗ್ ವಿಂಡೋ ಇರುವಂಥ ಒಂದು ವಿಂಡೋ ಇದೆ. ಆ ವಿಂಡೋದಲ್ಲಿ ಇಳಿದ್ಬಿಟ್ಟು ಇವರು ಕದ್ದಿರುವಂಥದ್ದು. ಅಲ್ಲಿ ನೈಟ್ ಗಾರ್ಡ್ ಇರ್ತಾರೆ, ಹಾಗಾಗಿ ಡೇ ಟೈಮಲ್ಲಿ ಕದಿಬೇಕು. ಡೇ ಟೈಮಲ್ಲಿ ಕದಿಬೇಕು ಅಂತಂದಾಗ ಹಾಲಿಡೇಸ್ ಮತ್ತು ವೀಕೆಂಡ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯಗಳನ್ನು ಮಾಡಿರುವಂಥದ್ದು. ಪ್ರಾರಂಭದಲ್ಲಿ ಒಂದು 4-5 ಲ್ಯಾಪ್ಟಾಪ್ಸ್ ತೊಗೊಂಡು ಹೋಗ್ಬಿಟ್ಟು ಅದನ್ನು ಸೆಲ್ ಮಾಡಲಿಕ್ಕೆ ಪಾರ್ಟಿಗಳನ್ನ ಹುಡುಕಿದ್ದಾರೆ. ಆ ಪಾರ್ಟಿಗಳು ಸಿಕ್ಕಂಥವ್ರು ಭಾಳ ಕಡಿಮೆ ರೇಟಿಗೆ ಇದೆ, 55,000 ರೂಪಾಯಿ ಲ್ಯಾಪ್ಟಾಪ್ನ ಕೇವಲ 10,000, 12,000, 15,000 ಈ ಥರ ಮೊತ್ತದಲ್ಲಿ ನಮ್ಮ ಕಂಪ್ನಿ ಒಂದರಲ್ಲಿ ಪ್ರಾರಂಭದಲ್ಲಿ ಹೇಳಿದೆ, ಒಂದು ಕಂಪ್ನಿದು ನಮಗೆ ಹೋಲ್ಸೇಲಲ್ಲಿ ಬೈ ಮಾಡಿದ್ದೀವಿ ಅಂತ. ನಂತರ